ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ಆಯುರ್ವೇದಾಯ. ಲವಸ್ತುಟಿಕ್ಕಲಾಕಾಷ್ಠಾನಿಮೇಷಸ್ತತ್ಪರಃ ಕ್ಷಣಃ ಘಟಿ ಮುಹೂರ್ತಂ ಪ್ರಹರೋ ದಿವಾನಕ್ತಮಹರ್ನಿಶಂ ಪಕ್ಷೋ ಮಾಸೋಯನಂ ವರ್ಷಂ ಯುಗಂ ಕಲ್ಪೋ ಮಹಾಲಯಃ ರಾಶಿಸ್ತಾರಾತಿಥಿರ್ಯೋಗೋ ವಾರಕರಣಮಂಶಕಂ ಲಗ್ನಂ ಹೋರಾಕಾಲಚಕ್ರಂ ಮೇರೋ ಸಪ್ತರ್ಷಯೋ ಧ್ರುವಃ ರಾಹುರ್ಮಂದಕವಿರ್ಜೀವೋ ಬುಧೋ ಭೌಮಶಶೀರವಿಃ ಕಾಲಸೃಷ್ಟಿಸ್ಥಿತಿರ್ವಿಶ್ವಂ ಸ್ಥಾವರಂ ಜಂಗಮಂ ಚ ಯತ್. ಓಂ ಗಣಂಜಯೋ ಗಣಪತಿರ್ಹೈರಂಬೋ ಧರಣೀಧರಃ ಮಹಾಗಣಪತಿರ್ಲಕ್ಷಪ್ರದಃ ಕ್ಷಿಪ್ರಪ್ರಸಾದನಃ ಅಮೋಘಸಿದ್ಧಿರಮಿತೋ ಮಂತ್ರಶ್ಚಿಂತಾಮಣಿರ್ನಿಧಿಃ ಸುಮಂಗಲೋ ಬೀಜಮಾಶಾ ಪೂರಕೋ ವರದಃ ಶಿವಃ ಕಾಶ್ಯಪೋ ನಂದನೋ ವಾಚಾ ಸಿದ್ಧೋ ಢುಂಡಿವಿನಾಯಕಃ ಮೌದಕೈರೇಭಿರತ್ರೈಕವಿಂಶತ್ಯಾನಾಮಭಿಪ್ಪುಮಾನ್ ಯಸ್ತೌತಿ ಮದ್ಗತಮನಾ ಮದಾರಾಧನತತ್ಪರಃ ಸ್ತುತೋ ನಾಮ್ನಾಂ ಸಹಸ್ರೇಣ ತೇನಾಹಂ ನಾತ್ರ ಸಂಶಯಃ. ನಮೋ ನಮಃ ಸುರವರಪೂಜಿತಾಂಘ್ರಯೇ ನಮೋ ನಮೋ ನಿರುಪಮಮಂಗಲಾತ್ಮನೇ ನಮೋ ನಮೋ ವಿಪುಲಪದೈಕಸಿದ್ಧಯೇ ನಮೋ ನಮಃ ಕರಿಕಲಭಾನನಾಯತೆ ಶ್ರೀ ಮಹಾಗಣಾಧಿಪತಯೇ ಆಯುರ್ವೇದಾಯ ನಮೋ ನಮಃ. ಇಂದು ವೈಶಾಖ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ. ಇವತ್ತಿನ ವೈಶಿಷ್ಟ್ಯವೇನೆಂದರೆ ಇಂದು ಶನೈಶ್ಚರ ಜಯಂತಿ. ಶನೈಶ್ಚರ ಜಯಂತಿ ಪ್ರಯುಕ್ತ ಇಂದಿನ ದಿನ ನಾವು ಶನೈಶ್ಚರನ ವೈಭವವನ್ನು ಆಯುರ್ವೇದದಲ್ಲಿ ಮತ್ತು ನಮ್ಮ ಇತಿಹಾಸ ಪುರಾಣಗಳಲ್ಲಿ ಯಾವ ರೀತಿ ಉಲ್ಲೇಖವಾಗಿದೆ ಎಂಬುದನ್ನು ವಿಜ್ಞಾನ ಸಂಪಾದನೆ ಮಾಡುವಂಥದ್ದೇ ನಮ್ಮ ಧ್ಯೇಯ ಮತ್ತು ಲಕ್ಷ್ಯ ಅಂತ ಹೇಳುತ್ತಾ, ಶನೈಶ್ಚರ ಅನ್ನುವಂತಹ ಪದದಲ್ಲಿ ನಮಗೆ ಎರಡು ಪದಗಳು ನಮಗೆ ಗೋಚಾರವಾಗುವಂಥದ್ದು. ಒಂದು ಶನಿ, ಇನ್ನೊಂದು ಚರ ಅಂತ. ಶನಿ ಅಂದರೆ ಏನು? ಶನಿ ಅಂದರೆ ಶಂ ಇ ಅಂತ ಆಗುವಂಥದ್ದು. ಶಂ ಅಂದರೆ ಏನು? ಶಂ ಅಂದರೆ ಶುಭಂ, ಕಲ್ಯಾಣಂ, ಶಿವಂ ಅಂತ ಅಮರಕೋಶ ನಮಗೆ ಘೋಷಿಸ್ತಾ ಇರುವಂಥದ್ದು ಒಟ್ಟು. ಮತ್ತು ಈ ಅಂದರೆ ಎಲ್ಲಿ ಶುಭ, ಕಲ್ಯಾಣ, ಮಂಗಲ ಮತ್ತು ಶಿವ ಇದೆಯೋ ಅವನು ಶನಿ ಅಂತ ಅರ್ಥ. ಅದಕ್ಕೆ ನಾವು ಲೋಕದಲ್ಲಿ ಪದಗಳನ್ನು ಗಮನಿಸಿದರೆ ಪ್ರಾಣಿ ಅಂದರೆ ಪ್ರಾಣ ಎಲ್ಲಿದೆಯೋ ಅವನು ಪ್ರಾಣಿ. ಧನಿ ಅಂದರೆ ಧನ ಯಾರತ್ರ ಅಥವಾ ಯಾರಲ್ಲಿ ಇದೆಯೋ ಅವನು ಧನಿ. ಅದೇ ರೀತಿ ಶಂ ಅರ್ಥಾತ್ ಶುಭ, ಕಲ್ಯಾಣ, ಮಂಗಲ, ಶಿವ ಯಾರಲ್ಲಿ ಇದೆಯೋ ಅವನು ಶನಿ. ಈಗ ಶನಿಯ ಆರಾಧನೆ ಮುಖಾಂತರ ನಮಗೆ ಏನಾಗುತ್ತೆ ಅಂದರೆ ನಮಗೆ ಶನಿ ಸಿಗುತ್ತದೆ. ಶನಿ ಸಿಗುತ್ತದೆ ಅಂದರೆ ನಾವು ಶುಭಂಕರ, ಕಲ್ಯಾಣಕರ, ಶಿವಂಕರ, ಮಂಗಲಕರ ಜೀವಿಗಳು ಆಗುತ್ತೀವಿ ಅಂತ ಅರ್ಥ. ಇದು ಶನಿಯ ಆರಾಧನೆ ಮತ್ತು ಶನಿ ನಾಮದ ನಿರುಕ್ತಿ ಅಂತ ಹೇಳುತ್ತಾ, ಆ ಶನೈಶ್ಚರನ ಜನ್ಮವು ಇಂದು ಅರ್ಥಾತ್ ವೈಶಾಖ ಕೃಷ್ಣ ಅಮಾವಾಸ್ಯೆ ಎಂದು ಆಗಿರುವಂಥದ್ದು ಅಂತ ನಮಗೆ ಪುರಾಣಗಳು ಉದ್ಘೋಷಿಸ್ತಾ ಇರುವಂಥದ್ದು. ಶನಿಯ ಬಗ್ಗೆ ನಮಗೆ ಉಲ್ಲೇಖಗಳು ಪದ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾರಾಹ ಪುರಾಣ, ಭವಿಷ್ಯ ಪುರಾಣ ಇತ್ಯಾದಿ ಪುರಾಣಗಳಲ್ಲಿ ನಮಗೆ ಲಭಿಸುತ್ತದೆ. ಇಂದು ಈ ಸಂಚಿಕೆಯಲ್ಲಿ ನಾವು ಶನೈಶ್ಚರನ ಮಾಹಾತ್ಮೆಯನ್ನು ಈ ಎಲ್ಲ ಪುರಾಣಗಳ ಸಮಾಹಾರದಿಂದ ಜ್ಞಾನ ವಿಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ಅಂತ ಹೇಳುತ್ತಾ, ಮೊದಲನೆಯದಾಗಿ ಇವತ್ತು ಶನೈಶ್ಚರನ ಜಯಂತಿ ಶನಿವಾರದಂದೇ ಬಂದಿರುವಂಥದ್ದು. ಇದು ಅಲಭ್ಯ ಯೋಗ ಅಂತ ಹೇಳುತ್ತದೆ ಶಾಸ್ತ್ರ. ಅಂದರೆ ಉದಾಹರಣೆಗೆ ಯಾವುದು ಅಲಭ್ಯ ಯೋಗ ಅಂತ ಹೇಳುತ್ತೆ ಶಾಸ್ತ್ರ ಅಂದರೆ, ಪುಷ್ಯ ನಕ್ಷತ್ರ ಗುರುವಾರ ಬರುವಂಥದ್ದು, ಏಕಾದಶಿ ಗುರುವಾರ ಬರುವಂಥದ್ದು ಮತ್ತು ಭಾನುವಾರ ಸೌರ ಪ್ರಧಾನ ಮಾಸವಾಗಿರುವಂತಹ ಮಾಘ ಮಾಸದಲ್ಲಿ ಬರುವಂಥದ್ದು, ಸಪ್ತಮಿ ಭಾನುವಾರ ಬರುವಂಥದ್ದು ಇದೆಲ್ಲವೂ ಅಲಭ್ಯ ಯೋಗ ಅಂತ ಹೇಳುತ್ತದೆ. ಅಷ್ಟೇ ಅಲ್ಲದೆ ತ್ರಯೋದಶಿ ಶನಿವಾರ ಬರುವಂಥದ್ದು ಮತ್ತು ಶನೈಶ್ಚರ ಜಯಂತಿ ಶನಿವಾರದಂದೇ ಬರುವಂಥದ್ದು ಅಲಭ್ಯ ಯೋಗ ಅಂತ ಹೇಳುವಂಥದ್ದು. ಅಲಭ್ಯ ಯೋಗ ಅಂದರೆ ಅತ್ಯಂತ ವಿಶೇಷ ಶಕ್ತಿಶಾಲಿ ಹೊಂದಿರುವಂತಹ ದಿನ ಎಂದು ಅರ್ಥ.
ಆ ನಿಟ್ಟಿನಲ್ಲಿ ಇವತ್ತು ಶನೈಶ್ಚರ ಜಯಂತಿ ಶನಿವಾರದಂದೇ ಬಂದಿರುವಂಥದ್ದು ಅತ್ಯಂತ ಪ್ರಧಾನ ಶಕ್ತಿಶಾಲಿ ಆಗಿರುವಂತಹ ಒಂದು ಕಾಲ ಗಣನೆ ಅಂತ ಹೇಳುತ್ತಾ ಇರುವಂಥದ್ದು ಶಾಸ್ತ್ರ. ಇವತ್ತಿನ ದಿನ ನಾವು ಶನೈಶ್ಚರನ ಬಗ್ಗೆ ಜ್ಞಾನ ವಿಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು, ಶನೈಶ್ಚರನನ್ನು ಸ್ತುತಿ ಮಾಡುವಂಥದ್ದು, ಶನಿ ಮಹಾರಾಜನನ್ನು ಆರಾಧನೆ ಮಾಡುವಂಥದ್ದು ನಮಗೆ ಅತ್ಯಂತ ಸೌಖ್ಯಕಾರವು ಅಂತ ನಾವು ಅರ್ಥ ಮಾಡಿಕೊಂಡು ಇವತ್ತು ಶನೈಶ್ಚರ ಜಯಂತಿಯ ಪ್ರಯುಕ್ತ ಶನಿ ಯಾವ ರೀತಿ ಜನಿಸಿದ ಎಂಬುವಂಥದ್ದನ್ನು ಬ್ರಹ್ಮವೈವರ್ತ ಪುರಾಣಾಂತರ್ಗತವಾಗಿರುವಂತಹ ಗಣಪತಿ ಖಾಂಡದಲ್ಲಿ ಮತ್ತು ವರಾಹ ಪುರಾಣದಲ್ಲಿ ಉದ್ಘೋಷಿಸಿರುವಂತಹ ರೀತಿಯಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡೋಣ ಅಂತ ಹೇಳುತ್ತಾ, ಮರೀಚಿಯ ಮಗನು ಕಶ್ಯಪನ ಮಗನು ವಿವಸ್ವಾನ್ ಅರ್ಥಾತ್ ಸೂರ್ಯ ಭಗವಂತನು. ಈ ಸೂರ್ಯ ಭಗವಂತನು ಸಂಜ್ಞಾದೇವಿಯನ್ನು ವಿವಾಹ ಮಾಡಿಕೊಳ್ಳುತ್ತಾನೆ. ಈ ಸಂಜ್ಞಾದೇವಿ ಯಾರೆಂದರೆ ತ್ವಷ್ಟ ಪ್ರಜಾಪತಿಯ ಪುತ್ರಿ. ಈ ವಿವಸ್ವಾನ್ ಮತ್ತು ಸಂಜ್ಞಾದೇವಿಯ ಸಂಯೋಗದಿಂದ ಬರುವಂತಹ ಸುಪುತ್ರನೇ ಯಮಧರ್ಮರಾಜ ಮತ್ತು ಯಮುನಾ. ಈತೆಯನ್ನೇ ಯಮಿ ಅಂತಲೂ ಶಾಸ್ತ್ರ ಹೇಳುವಂಥದ್ದು. ಈ ಸಂಜ್ಞಾದೇವಿಗೆ ವಿವಸ್ವಾನ್ ಅರ್ಥಾತ್ ಸೂರ್ಯನ ಅತಿ ತೇಜಸ್ವರೂಪವನ್ನು ತಡೆಯೋದಕ್ಕೆ ಆಗದೆ ಒಂದು ಛಾಯಾ ಸ್ವರೂಪವನ್ನು ನಿರ್ಮಾಣ ಮಾಡಿ ಅವಳು ತನ್ನ ಪಿತೃ ಆಗಿರುವಂತಹ ತ್ವಷ್ಟ ಪ್ರಜಾಪತಿಯ ಮನೆಗೆ ಹೋಗುತ್ತಾಳೆ. ಈ ಛಾಯಾದೇವಿಯೇ ಸಾವರ್ಣಿ ಅಂತಲೂ ಇವಳಿಗೆ ಹೆಸರು ಇರುವಂಥದ್ದು. ನೋಡೋದಕ್ಕೆ ಸಾಕ್ಷಾತ್ ಸಂಜ್ಞಾದೇವಿಯಂಗೆ ಇರುತ್ತಾಳೆ ಈ ಛಾಯಾದೇವಿ. ವಿವಸ್ವಾನ್ ಅರ್ಥಾತ್ ಭಾಸ್ಕರ ಅಥವಾ ಸೂರ್ಯ ಭಗವಂತನು ಈ ಛಾಯೆಯನ್ನು ಸಂಜ್ಞಾ ಅಂತಲೇ ಭಾವಿಸಿಕೊಂಡು ಛಾಯೆಯೊಂದಿಗೆ ಒಂದಾಗುತ್ತಾನೆ. ಆಗ ಈ ಛಾಯಾ ಮತ್ತು ಸೂರ್ಯ ಭಗವಂತರ ಹೊಂದಾಣಿಕೆಯಿಂದ ಸಂತಾನಗಳು ಉತ್ಪತ್ತಿಯಾಗುತ್ತದೆ. ಅದೇ ಮೊದಲನೇ ಸಂತಾನ ಸಾವರ್ಣಿ ಮನು, ಎರಡನೆಯದು ಶನಿ ಮತ್ತು ಮೂರನೆಯದು ಭದ್ರ ಅಂತ ಹೇಳುವಂಥದ್ದು ಶಾಸ್ತ್ರ. ತದನಂತರ ಕಾಲದ ಪರಿಣಾಮದಲ್ಲಿ ಛಾಯಾ ಸಾಕ್ಷಾತ್ ಸಂಜ್ಞಾದೇವಿ ಅಲ್ಲ ಅನ್ನುವಂತಹ ವಾಸ್ತವಿಕ ಅಂಶ ಸೂರ್ಯ ಭಗವಂತನಿಗೆ ಗೊತ್ತಾದ ಮೇಲೆ ಸೂರ್ಯ ಭಗವಂತ ಸಂಜ್ಞಾ ಅನ್ವೇಷಣಾರ್ಥವಾಗಿ ಒಂದು ಅಶ್ವರೂಪವನ್ನು ಧಾರಣೆ ಮಾಡಿ ಭೂಲೋಕಕ್ಕೆ ಬರುತ್ತಾನೆ. ಅಲ್ಲಿ ಸಂಜ್ಞಾ ಒಂದು ಅಶ್ವರೂಪದಲ್ಲೇ ಇರುವಂಥದ್ದನ್ನು ಗಮನಿಸಿ ಈ ಎರಡು ಅಶ್ವರೂಪಗಳಲ್ಲಿರುವಂತಹ ಸೂರ್ಯ ಮತ್ತು ಸಂಜ್ಞಾ ಹೊಂದಾಣಿಕೆ ಆದರೆ ಆವಾಗ ಬರುವಂಥದ್ದೇ ಅಶ್ವಿನಿ ದೇವತೆಗಳು, ನಾಸತ್ಯ, ದಸರಾ. ಒಟ್ಟು ಇದು ಸಾರಾಂಶ ಶನೈಶ್ಚರನ ಜಯಂತಿಯ ಬಗ್ಗೆ ಮತ್ತು ಶನಿ ಜನನದ ಬಗ್ಗೆ ನಮಗೆ ಬ್ರಹ್ಮವೈವರ್ತ ಪುರಾಣ ಹಾಗೂ ವರಾಹ ಪುರಾಣದಲ್ಲಿ ಹೇಳಿರುವಂತಹ ರೀತಿ. ಇಲ್ಲಿ ಒಂದು ಪಾರಮಾರ್ಥಿಕ ಅರ್ಥಗಳನ್ನು ನಾವು ಗಮನಿಸಬೇಕಾಗಿರುವಂತಹ ಅಂಶಗಳು ನಮಗೆ ಇಲ್ಲಿ ಗೋಚಾರವಾಗುವಂಥದ್ದು. ಅದೇನೆಂದರೆ ಭಾಸ್ಕರ ಅನ್ನುವಂತಹ ಒಂದು ಪರಮಾತ್ಮನ ಸುತ್ತ ಇಷ್ಟು ಪುತ್ರರು ಮತ್ತು ಸಂಜ್ಞಾ ಛಾಯಾ ಅನ್ನುವಂತಹ ಎರಡು ಪತ್ನಿಗಳು ಇರುವಂಥದ್ದು ಏನೋ ಒಂದು ವಿಶೇಷ ರಹಸ್ಯಾಂಶಗಳನ್ನು ತಿಳಿಸುತ್ತಾ ಇರುವಂಥದ್ದು. ಈ ರಹಸ್ಯಾಂಶ ಏನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಅರ್ಥ ಮಾಡಿಕೊಂಡಲ್ಲಿ ನಮಗೆ ನಿಜವಾಗ್ಲೂ ಭಾಸ್ಕರ ಅಂದರೆ ಏನು, ಈ ಜೀವನ ಅಂದರೆ ಏನು ಅನ್ನುವಂಥದ್ದು ಗೊತ್ತಾಗುತ್ತದೆ. ಮತ್ತು ಯಾಕೆ ನಾವು ಇವರನ್ನು ಆರಾಧನೆ ಮಾಡುತ್ತೀವಿ ಅನ್ನುವಂತಹ ಒಂದು ಅಂಶವೂ ನಮಗೆ ಗೋಚರವಾಗುವಂಥದ್ದು. ಆ ನಿಟ್ಟಿನಲ್ಲಿ ಭಾಸ್ಕರನು ಸಾಕ್ಷಾತ್ ಪರಂಧಾಮ ಪರಮಾತ್ಮ. ಇದಕ್ಕೆ ಪ್ರಮಾಣಗಳು ಅವನು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನು ಮತ್ತು ಆದಿತ್ಯ ಹೃದಯಗಳು, ಸೌರ ಪುರಾಣಗಳು, ಸೌರ ಸೂಕ್ತಗಳು ಇದೇ ನಮಗೆ ಪ್ರಮಾಣವಾಗುವಂಥದ್ದು. ಅದಕ್ಕೆ ನಾವು ಹೇಳ್ತೀವಿ ನಮಸ್ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ ಪ್ರಸೂತಿ ಸ್ಥಿತಿನಾಶ ಹೇತವೇ ತ್ರೈಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನೇ ಅಂತ ಹೇಳುವಾಗ ಅವನು ಸಾಕ್ಷಾತ್ ಪರಂಧಾಮ ಅಂತ ಗೊತ್ತಾಗ್ತಾ ಇದೆ. ಈಗ ಅವನು ಪರಂಧಾಮ ಅಂತ ಆದಮೇಲೆ ಅವನಲ್ಲಿ ಏನೇನಿರುತ್ತೆ ಅಂದರೆ ಏನೇನು ಇರೋದಿಲ್ಲ, ಎಲ್ಲವೂ ಅವನಲ್ಲೇ ಇರುವಂಥದ್ದು. ಏನೇನಿರುತ್ತೆ? ಜನನ ಮರಣಗಳಿರುತ್ತೆ. ಮತ್ತು ಈ ಜನನ ಮರಣಗಳ ನಡುವೆ ಇರುವಂತಹ ಕಷ್ಟಗಳು, ಸುಖಗಳು, ಭೋಗಗಳು ಎಲ್ಲವೂ ಅವನಲ್ಲೇ ಇರುತ್ತದೆ ಅಂತ ಅರ್ಥ. ನಾವು ಪರಮಾತ್ಮನಿಗೆ ಒಂದು ಪತ್ನಿ ಮತ್ತು ಪುತ್ರನ ಸ್ಥಾನ ಕೊಡ್ತೇವೆ ಅಂದರೆ ಅದು ಏನೋ ಒಂದು ಲೌಕಿಕ ವ್ಯಾವಹಾರಿಕ ದೃಷ್ಟಿಕೋನದಲ್ಲಿ ನೀಡುವಂಥದ್ದು ಅಂತ ಅರ್ಥ ಅಲ್ಲ. ಅಲ್ಲಿ ನಮಗೆ ವಿಶೇಷವಾಗಿ ಸಂಕೇತಾರ್ಥವಾಗಿ ಪತ್ನಿ ಪುತ್ರರನ್ನು ಪರಮಾತ್ಮನಲ್ಲಿ ಆರೋಪಣೆ ಮಾಡುವಂಥದ್ದು. ಪತ್ನಿ ಅಂದರೆ ಸ್ವಾಭಾವಿಕ ಶಕ್ತಿ ಅಂತ ಅರ್ಥ, ಇನ್ನು ಪುತ್ರ ಅಂದರೆ ಸಹಜ ಶಕ್ತಿ ಅಂತ ಅರ್ಥ.
ಈಗ ಆ ಪರಮಾತ್ಮನಲ್ಲಿ ಶಕ್ತಿ ಏನಪ್ಪ ಅಂದರೆ 2 ಪತ್ನಿಗಳಲ್ಲಿ ಕೊಟ್ಟಿರುವಂಥದ್ದು, ಒಂದು ಛಾಯಾ, ಇನ್ನೊಂದು ಸಂಜ್ಞಾ ಅಂತ. ಭಾಸ್ಕರ ಪರಮಾತ್ಮ ಪರಂಜ್ಯೋತಿ, ಎಲ್ಲಿ ಜ್ಯೋತಿ ಇರುತ್ತೋ ಅದ್ರ ಮುಖಾಂತರ ನಾವು ಇದು ಅಂತ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗತ್ತೆ. ಇದು ಅಂತ ಅರ್ಥ ಮಾಡಿಕೊಳ್ಳೋದನ್ನು ಸಂಜ್ಞಾ ಅಂತ ಹೇಳುತ್ತೆ ಶಾಸ್ತ್ರ. ಎಲ್ಲಿ ಸಂಜ್ಞಾ ಇರುತ್ತೋ ಅಲ್ಲಿ ಛಾಯಾ ಇದ್ದೇ ಇರತ್ತೆ, ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಅಮೃತವೂ ಇರುತ್ತೆ. ನೋಡಿದ್ರ ಜೀವನದಲ್ಲಿ ಅದಕ್ಕೆ ಸತ್ಯಾಂಶ ಅಮೃತಾಂಶ ಎರಡೂ ಇರುವಂಥದ್ದು. ಅದೆರಡೂ ಯಾರಲ್ಲಿ ಆಶ್ರಯ ಪಡೆದಿದೆ ಅಂದರೆ ಪರಮಾತ್ಮನಲ್ಲೇ ಆಶ್ರಯ ಪಡೆದಿರುವಂಥದ್ದು ಅನ್ನುವಂಥದ್ದು ಇನ್ನೊಂದು ಅರ್ಥ. ಇನ್ನು ಸಹಜ ಶಕ್ತಿಗಳು ಅಂದರೆ ಏನು ಅಂದರೆ ಸ್ವಾಭಾವಿಕ ಶಕ್ತಿಗಳು, ಅದೆಲ್ಲ ಪುತ್ರರೆಲ್ಲನೂ ಬರುವಂಥದ್ದು. ಆ ಪುತ್ರರೆಲ್ಲ ಏನಪ್ಪ ಅಂದರೆ ಇವಾಗ ನಾವು ಗಮನಿಸಿದರೆ ಆ ಭಾಸ್ಕರನ ಪುತ್ರರು ಯಾರು ಅಂತ ಮೊದಲನೇದಾಗಿ ಸಾವರ್ಣಿ ಮನು ಅಂತ ಬರ್ತಾನೆ. ಮನು ಯಾವುದಕ್ಕೆ ಸಂಕೇತ ಅಂದರೆ ಮನು ಮನ್ವಂತರ ಮತ್ತು ಮನುಷ್ಯರು ಅನ್ನೋವಂತಹ ಮನುಷ್ಯ ಅಂತ ನಾಮ ಬಂದಿರುವಂಥದ್ದೇ ಮನು ಎಂಬ ಸುಪುತ್ರನಿಂದ ಬಂದಿರುವಂಥದ್ದು. ಒಟ್ಟು ಮನು ಸಾವರ್ಣಿ ಮನು ಯಾವುದಕ್ಕೆ ಸಂಕೇತ ಅಂದರೆ ಜನನಕ್ಕೆ ಸಂಕೇತ. ಇನ್ನು ಇವನ ಮಗ ಯಾರು ಅಂದರೆ ಯಮ, ಅವನು ಯಾವುದಕ್ಕೆ ಸಂಕೇತ ಮರಣಕ್ಕೆ ಸಂಕೇತ. ಅಂದರೆ ಜನನ ಮರಣಗಳು ಇವಾಗ ಯಾರೆಲ್ಲ ಆಶ್ರಯ ಪಡೆದಿದೆ ಭಾಸ್ಕರನಲ್ಲೇ ಆಶ್ರಯ ಪಡೆದಿದೆ. ಇನ್ನು ಜನನ ಮರಣ ನಡುವೆ ಏನಿದೆ ಜೀವನವೆಂಬುದು ಇರುವಂಥದ್ದು. ಆ ಜೀವನ ಅಂದರೆ ಏನು ಸುಖ ದುಃಖಗಳು ಆಯುರಾರೋಗ್ಯಗಳು ಅನ್ನೋದಲ್ವಾ. ಅದಕ್ಕೆ ಕಷ್ಟಗಳೆಲ್ಲ ಸಂಕೇತವಾಗಿ ನಮಗೆ ಕಾಣಿಸುವಂಥದ್ದು ಶನಿ ಅಂತ ಆದರೆ ಇನ್ನು ಅದು ಕಷ್ಟ ಅಂದರೆ ದುಃಖ ಅಂತ ಅರ್ಥ, ದುಃಖ ಅಂದರೆ ರೋಗ ಅಂತ ಅರ್ಥ. ಅದಕ್ಕೆ ರೋಗಕ್ಕೆ ಸಂಕೇತ ಶನಿ ಆದರೆ, ಮರಣಕ್ಕೆ ಸಂಕೇತ ಯಮ ಆದರೆ, ಮತ್ತು ಜನನಕ್ಕೆ ಸಂಕೇತ ಸಾವರ್ಣಿ ಮನು ಆದರೆ, ಇನ್ನು ಆರೋಗ್ಯಕ್ಕೆ ಸಂಕೇತ ಅಶ್ವಿನೋ ದೇವ ಭಿಷಜೋ, ಅದೇ ಆಯುರಾರೋಗ್ಯ ಪ್ರದರು, ಅವರೇ ನಾಸತ್ಯ ಮತ್ತು ದಸ್ರಾ. ಒಟ್ಟು ಜನನ ಮರಣಗಳು, ರೋಗ ಸಂಕಷ್ಟಗಳು, ಆಯುರಾರೋಗ್ಯಗಳು ಮತ್ತು ಭದ್ರ ಅಂದರೆ ಮಂಗಲ ಕಲ್ಯಾಣಾಂಶಗಳು ಎಲ್ಲವೂ ಪರಮಾತ್ಮನಲ್ಲೇ ಇರುವಾಗ ಆ ಪರಮಾತ್ಮನ ಈ ವಿಶೇಷ ಶಕ್ತಿಗಳನ್ನು ಪುತ್ರರ ಸ್ಥಾನದಲ್ಲಿ ನೀಡಿರುವಂಥದ್ದು ಅಂತ ಇದು ಪಾರಮಾರ್ಥಿಕ ಅರ್ಥ ನಮಗೆ ಗೋಚಾರವಾಗುವಂಥದ್ದು ಅಂಥೇಳಿ. ಈಗ ಶನಿಯ ವಿಷಯವನ್ನು ಕುರಿತು ಇವತ್ತಿನ ದಿನ ಮಾತನಾಡುವಂಥದ್ದು ನಮ್ಮ ಮುಖ್ಯ ಧ್ಯೇಯವಾಗಿರೋದ್ರಿಂದ ಶನಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅರ್ಥ ಪರಮಾತ್ಮನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಲೇ ಅರ್ಥ. ಯಾಕೆ ಅಂದರೆ ಇವಾಗ ತಾನೇ ನಾವು ನೋಡಿದ್ವಿ ಗಣೇಶ ಸಹಸ್ರನಾಮದಲ್ಲಿ ಗಣೇಶನ ಒಂದು ಹೆಸರು ಮಂದಹ ಅಂತ ಅರ್ಥ. ಮಂದ ಅಂದರೆ ಏನು ಮಂದ ಸಂಕೇತೋ ಶನಿಹಿ, ಮಂದ ಅಂದರೆ ಶನಿ ಅಂತ ಅರ್ಥ. ಲವಸ್ತುಟಿ ಕಲಾಕಾಷ್ಟಾನಿಮೇಷಸ್ತತ್ಪರಃ ಕ್ಷಣಃ ಘಟೀಮುಹೂರ್ತಂ ಪ್ರಹರೋ ದಿವಾನಕ್ತಮಹರ್ನಿಶಂ ಪಕ್ಷೋ ಮಾಸೋಯನಂ ವರ್ಷಂ ಯುಗಂ ಕಲ್ಪೋ ಮಹಾಲಯಃ ರಾಶಿಸ್ತಾರಾಧಿತೇರ್ಯೋಗೋ ವಾರಃಕರಣಮಂಶಕಂ ಲಗ್ನಮುಹೋರ ಕಾಲಚಕ್ರಂ ಮೇರೋ ಸಪ್ತರ್ಷಯೋ ಧ್ರುವಃ ರಾಹುರ್ಮಂದಃ ಕವಿರ್ಜೀವೋ ಬುಧೋ ಭೌಮಶಶಿ ರವಿಃ ಕಾಲಸೃಷ್ಟಿಸ್ಥಿತಿರ್ವಿಶ್ವಂ ಸ್ಥಾವರಂ ಜಂಗಮಂ ಚಯೇತ್ ಅನ್ನುವಂತಹ ಈ ಗುಂಪಿನಲ್ಲಿ ಮಂದಹ ಅರ್ಥಾತ್ ಶನಿಹಿ ಅನ್ನೋದು ಗಣಪತಿನೇ ಅಂತ ಗಣೇಶ ಪುರಾಣಾಂತರ್ಗತವಾಗಿರುವಂತಹ ಗಣೇಶ ಸಹಸ್ರನಾಮದಲ್ಲಿ ವೇದವ್ಯಾಸರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಈಗ ಶನಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅರ್ಥ ಗಣಪತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು ಅರ್ಥ. ಗಣಪತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅರ್ಥ ಆಯುರ್ವೇದದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅರ್ಥ. ಈಗ ಅರ್ಥಾತ್ ಶನಿ ಬಗ್ಗೆ ಮಾತಾಡುವಂಥದ್ದು ಅಂದರೆ ಶನಿ ಬಗ್ಗೆ ಜ್ಞಾನ ವಿಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ಅಂದರೆ ಅರ್ಥ ಆಯುರ್ವೇದವನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಅಂತ ಅರ್ಥ ಅಂತ ಹೇಳ್ತಾ ಈಗ ನಾವು ನೋಡಿದ್ವಿ ಶನಿ ಅಂದರೆ ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇನು ಅವನು ಕಷ್ಟಕಾರಕ ಅಂತ ಗೊತ್ತು. ಶನಿ ಅಂದರೇ ಭಯ ಪಡುವಂಥದ್ದು ಪ್ರತಿಯೊಬ್ಬರು, ಯಾಕೆಂದರೆ ಅವನ ಜೀವನ ಚರಿತ್ರೆಯೂ ಹಾಗೇ ಇರುವಂಥದ್ದು, ಅದಕ್ಕೆ ಪ್ರಮಾಣಗಳು ಇರುವಂಥದ್ದು. ಹರಿಶ್ಚಂದ್ರನಿಗೆ ಕಷ್ಟ ಆಗಲಿ, ನಲದಮಯಂತಿಗೆ ಕಷ್ಟಗಳಾಗಲಿ, ರಾಮಚಂದ್ರ ವನವಾಸಕ್ಕೆ ಹೋಗುವಂತಹ ಕಷ್ಟ ಆಗಲಿ, ಪ್ರತಿಯೊಂದು ಶನಿಯೇ ಕಾರಣ ಅಂತ ನಮಗೆ ಎಲ್ಲ ಪುರಾಣಗಳು ಉದ್ಘೋಷಿಸ್ತಾ ಇರುವಂಥದ್ದು, ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಾ ಇರುವಂಥದ್ದು. ಈಗ ಇಂಥ ಶನಿ ಲೌಕಿಕವಾಗಿ ಅರ್ಥಾತ್ ಭೌತಿಕವಾಗಿ ನಾವು ನೋಡಿದರೆ ಕಷ್ಟಕಾರಕ ಅಂತ ಗೊತ್ತಾಗುತ್ತದೆ. ಈ ಕಷ್ಟ ಯಾರು ಅಂದರೆ ಪರಮಾತ್ಮನ ಒಂದು ಸ್ವರೂಪವೇ. ಅದಕ್ಕೆ ಪರಮಾತ್ಮ 2 ರೂಪದಲ್ಲಿರ್ತಾನೆ, ಘೋರ ಅಘೋರ. ಘೋರವೂ ಅವನೇ, ಅಘೋರವೂ ಅವನೇ. ಮತ್ತು ಈ ಕಷ್ಟಗಳೆಲ್ಲ ಯಾವ ರೀತಿ ಬರುತ್ತೆ ಅಂದರೆ ನಮ್ಮ ಕರ್ಮಾನುಸಾರವಾಗಿಯೇ ಬರುವಂಥದ್ದು.
ಈ ಕರ್ಮಾನುಸಾರವಾಗಿ ಬರುವಂತಹ ಕಷ್ಟಗಳು ಕರ್ಮವನ್ನು ಕ್ಷಯ ಮಾಡುವಂಥದ್ದು. ಅದಕ್ಕೆ ಶನಿ ಕಷ್ಟಗಳನ್ನು ಕೊಡುವಂತಹ ಮೂಲಕ ನಮ್ಮ ದುಷ್ಕೃತ ಕರ್ಮಗಳನ್ನು ಕ್ಷಯ ಮಾಡುತ್ತಿದ್ದಾನೆ ಅಂತ ಅರ್ಥ. ಯಾಕೆ ಎಂದರೆ ಈ ಕರ್ಮಕ್ಷಯವಾಗಿದ್ದಲ್ಲೇ ಮಾತ್ರವೇ ನಮಗೆ ಐಹಿಕ ಮತ್ತು ಪಾರಮಾರ್ಥಿಕ ಮೋಕ್ಷವಾಗುವಂಥದ್ದು ನಮಗೆ ಲಭಿಸುವಂಥದ್ದು. ಇದಕ್ಕೆ ಮತ್ತೆ ಪ್ರಮಾಣ ಚರಕ ಶಾರೀರಸ್ಥಾನ 1ನೇ ಅಧ್ಯಾಯ. ನಹಿ ಕರ್ಮ ಮಹತ್ ಕಿಂಚಿತ್ ಫಲಂ ಯಸ್ಯ ನ ಭುಜ್ಯತೆ ಕ್ರಿಯಾಘ್ನ ಕರ್ಮಜಾರೋಗ ಪ್ರಶಮಂ ಯಾಂತಿ ತತ್ಕ್ಷಯಾತ್. ಈ ಕರ್ಮವು ಕ್ಷಯವಾಗಿದ್ದಲ್ಲಿ ಮಾತ್ರವೇ ನಮಗೆ ದುಃಖ ಮೋಚನೆ ಎಂಬುದು ಆಗುತ್ತದೆ ಮತ್ತು ಪಾರಮಾರ್ಥಿಕ ಅರ್ಥವಾಗುವಂತಹ ಮೋಕ್ಷವು ಲಭಿಸುತ್ತದೆ ಅಂತ ಸಿಗುತ್ತಾ ಇದೆ ಪ್ರಮಾಣ. ಈ ನಿಟ್ಟಿನಲ್ಲಿ ನಮಗೆ ಮೋಕ್ಷವನ್ನು ಕೊಡುವಂತಹ ಕಾರಕ ಯಾರು ಅಂದರೆ ಶನಿ. ಇನ್ನು ಅವನು ಸ್ವಾಭಾವಿಕವಾಗಿ ಕ್ರೂರ ದೃಷ್ಟಿ ಹೊಂದಿರುವವನಲ್ಲ. ಯಾಕೆಂದರೆ ಅವನ ಹೆಸರೇ ಶನಿ ಅಂತ ಹೇಳ್ತಾ ಇದೆ. ಶೆಮ್ಮೆಲ್ಲ ಒಂದು ಕಡೆ ಇರುವಂಥವನು ಶನಿ. ಇಂಥ ಶನಿ ನಮಗೆ ದುಃಖ ಕೊಡ್ತಾ ಇದ್ದಾನೆ ಅಂದರೆ ಅರ್ಥ ಆ ಪಾಪಕರ್ಮಗಳನ್ನು ಕ್ಷಯ ಮಾಡಿ ಅದೊಂದು ಉಪಕಾರ ಅಲ್ವಾ. ಇಲ್ಲಾಂದರೆ ಅದಕ್ಕೆ ಕ್ರಿಯಾಘ್ನ ಕರ್ಮಜಾರೋಗ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರ. ಅಂದರೆ ಅದೆಲ್ಲ ಔಷಧಿಗಳ ಮುಖಾಂತರ ಆ ಪಾಪಕರ್ಮ ಅನ್ನೋದು ಹೋಗೋದಿಲ್ವಂತೆ. ಆ ಪಾಪಕರ್ಮಗಳನ್ನ ಅನುಭವಿಸಿದ್ರೆ ಮಾತ್ರನೇ ಹೋಗುತ್ತೆ ಅಂತ ಸ್ಪಷ್ಟವಾಗಿ ಆಯುರ್ವೇದ ಸಂಹಿತೆ ಉದ್ಘೋಷಿಸ್ತಾ ಇದೆ. ಇವಾಗ ಅದು ಹೋಗ್ಬೇಕು ಅಂದರೆ ಅದನ್ನು ಪಾಪಕರ್ಮ ಕ್ಷಯ ಮಾಡೋ ರೀತಿ ಒಂದು ದುಃಖಗಳನ್ನ ಕೊಡಬೇಕಲ್ವ. ದುಃಖ ಕೊಡಲೇ ಇಲ್ಲ ಅಂದರೆ ಇವಾಗ ಆ ಪಾಪಕರ್ಮ ಹೋಗೋದೇ ಇಲ್ವಲ್ಲ, ನಮಗೆ ಮೋಕ್ಷ ಅನ್ನೋದೇ ಸಿಗೋದಿಲ್ಲ. ಇವಾಗ ಪಾಪಕರ್ಮಗಳು ಹೋಗ್ಬೇಕು ಅಂದರೆ ದುಃಖ ಕೊಡಬೇಕು. ಅನುಭವಿಸಿದ್ರೆ ಹೊಟ್ಟೋಗತ್ತಲ್ವ. ಅದು ಕೊಡುವಂಥವನು ಒಬ್ಬ ದಯಾ ಸ್ವರೂಪ ಇರಬೇಕಲ್ಲ. ಆ ದಯಾ ಸ್ವರೂಪನೇ ಪರಮ ಕಾರುಣ್ಯ ಮೂರ್ತಿನೇ ಶನೈಶ್ಚರ ಅಂತ ಹೇಳ್ತಾ, ಮತ್ತು ಆ ಶನಿಯನ್ನು ಅದಕ್ಕೆ ನಾವು ಆರಾಧನೆ ಮಾಡುವಾಗ ಶನಿಯನ್ನು ಯಾವ ರೀತಿ ಆರಾಧನೆ ಮಾಡ್ತೀವಿ ಅಂದರೆ ರೋಗ ಸಂಕಷ್ಟ ಹರಾಯ ಸ್ವರೂಪಾಯ ಶನೈಶ್ಚರಾಯ ನಮೋ ನಮಃ. ರೋಗವೆಂಬ ಸಂಕಷ್ಟಗಳನ್ನು ಹರಣೆ ಮಾಡುವಂತಹ ಶನೈಶ್ಚರನೇ ಅಂತ ಆರಾಧನೆ ಮಾಡುವಂಥದ್ದು. ಇಲ್ಲೇ ಗಣಪತಿ ತತ್ವ ಅಡಗಿದೆ. ಆಯುರ್ವೇದದ ಒಂದು ಸ್ವರೂಪ ಎರಡಿರುತ್ತೆ. ಅದಕ್ಕೆ ರೋಗಗಳ ಬಗ್ಗೆ ಜ್ಞಾನ ಕೊಡುವಂಥದ್ದು ಆಯುರ್ವೇದನೇ, ರೋಗಗಳ ನಿರ್ಮೂಲನೆಯ ಬಗ್ಗೆ ಜ್ಞಾನ ಕೊಡುವಂಥದ್ದು ಆಯುರ್ವೇದನೇ. ಅಂದರೆ ರೋಗಗಳೂ ಆಯುರ್ವೇದವೇ, ರೋಗ ನಿರ್ಮೂಲನೆ ಚಿಕಿತ್ಸಾ ಪದ್ಧತಿಯೂ ಆಯುರ್ವೇದವೇ. ಇದೇ ನಾಸತ್ಯ ದಸ್ರಾಂಶಗಳು, ಇದೇ ಘೋರ ಅಘೋರ ತತ್ವಗಳು ಅಂತ ಹೇಳುವಂಥದ್ದು. ಅದಕ್ಕೆ ನಾವು ಈಗ ಆ ಮೂಲ ಸ್ವರೂಪನಾಗಿರುವಂತಹ ಶನೈಶ್ವರನ್ನು ಆರಾಧನೆ ಮಾಡುವ ಮುಖಾಂತರ ನಮಗೇನಪ್ಪ ಸಿಗತ್ತೆ ಅಂದರೆ ಮತ್ತೆ ವೇದ ಮಂತ್ರಗಳೇ ನಮಗೆ ತಿಳಿಸ್ತಾ ಇರುವಂಥದ್ದು. ಶನ್ನೋ ದೇವಿರಭಿಷ್ಟಯೇ ಶನ್ನೋ ಭವಂತು ಪೀತಯೇ ಶನ್ನೋ ಅಭಿಸ್ರವಂತು ನಃ ಅಂತ ಹೇಳುತ್ತೆ. ಅಂದರೆ ಶಂ, ಅದಕ್ಕೆ ಶನಿಯ ಬೀಜ ಮಂತ್ರ ಶಂ ಅನ್ನೋದು. ಶಂ ಅಂದರೇ ಸುಖ, ಶುಭ, ಮಂಗಲ, ಕಲ್ಯಾಣ, ಭದ್ರ ಅಂತ ಅಲ್ವ ಅರ್ಥ. ಅವನು ಅತ್ಯಂತ ಮಂಗಲಕರ ಸ್ವರೂಪ ಶನಿ ಅನ್ನುವಂಥದ್ದು ಅರ್ಥ. ಆದರೆ ಈ ರೀತಿ ಕಷ್ಟಗಳು ಕೊಡೋ ಮುಖಾಂತರ ಅವನು ದಯೆಯನ್ನೇ ಅಭಿವ್ಯಕ್ತಪಡಿಸ್ತಾ ಇದ್ದಾನೆ, ಆ ಪಾಪಕರ್ಮಗಳನ್ನು ಕ್ಷಯ ಮಾಡುತ್ತಿದ್ದಾನೆ ಅಂತ ಅರ್ಥ. ಅದಕ್ಕೆ ಅವನನ್ನು ಆರಾಧನೆ ಮಾಡುವಂಥದ್ದು. ಸುಮ್ಮನೆ ಅವನು ಕಷ್ಟಕಾರಕನೇ ಆಗಿದ್ದರೆ ಅವನನ್ನು ಆರಾಧನೆ ಮಾಡಿದ್ರೆ ಕಷ್ಟಗಳೇ ಬರ್ತಾ ಇತ್ತು. ಆದರೆ ಅವನನ್ನು ಆರಾಧನೆ ಮಾಡಿದ್ರೆ ಕಷ್ಟಗಳು ನಿರ್ಮೂಲನೆ ಆಗ್ತಾ ಇದೆ. ಯಾಕಪ್ಪ ಅಂದರೆ ಅವನು ಶಂ ಆಗಿದ್ದಾನೆ. ಇದು ರಹಸ್ಯ ಅಡಗಿರುವಂಥದ್ದು. ಎಲ್ಲೂ ವಿರೋಧವಾಗಿ ಯಾವುದೂ ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ ಅನ್ನುವಂಥದ್ದು ಅರ್ಥ. ಈ ಮಂತ್ರ ಏನಪ್ಪ ಅಂದರೆ ವೇದ ಮಂತ್ರ ಇದು. ಈ ಮಂತ್ರ ಹೇಳ್ತಾ ಇದೆ, ಶನ್ನೋ ದೇವಿರಭಿಷ್ಟಯೇ ಶಂ, ಓ ಮಂಗಲಗಳನ್ನು ಉತ್ಪತ್ತಿ ಮಾಡುವಂತಹ ದೇವನೇ ಶನೈಶ್ಚರನೇ, ಶನ್ನೋ ಭವಂತು ಪೀತಯೇ, ನಮಗೆ ಜಲತತ್ವಗಳೆಲ್ಲನೂ ನನಗೆ ಭದ್ರ ಮಂಗಲಕರವಾಗಿ ಮಾಡು. ಮತ್ತು ಶನ್ನೋ ಅಭಿಸ್ರವಂತುನಃ, ಈ ಜಲಗಳೆಲ್ಲನೂ ನಮಗೆ ಅಭಿಸ್ರವಂತು ಅರಿಯೋದು ಮಂಗಲಕರವಾಗಿಯೇ ಅರಿಯಲಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಇವನು ಯಾರಪ್ಪ, ಇವನ ಮಂತ್ರ ಏನು ಅಂದರೆ ಶಮಗ್ನಿರಗ್ನಿಭಿಸ್ಕರ ಛನ್ನಸ್ತಪತು ಸೂರ್ಯ ಶಂ ವಾತೋ ವಾತ್ವರಪಾಪಸ್ಸಿಧ ಅಂತ ಹೇಳುವಂಥದ್ದು ಇನ್ನೊಂದು ಮಂತ್ರ. ಏನು ಹೇಳುತ್ತೆ, ಶಮಗ್ನಿರಗ್ನಿಭಿಸ್ಕರ ಛನ್ನಸ್ತಪತು ಸೂರ್ಯ. ನಾವು ಅಗ್ನಿ ಜೊತೆ ಇರ್ತೀವಿ, ಆ ಅಗ್ನಿ ಎಲ್ಲ ನಮಗೆ ಮಂಗಲಕರವಾಗಿಯೇ ಇರುವಂಗೆ ಮಾಡು ಶನೈಶ್ಚರ. ಇದು ಮೊದಲನೇ ಪ್ರಾರ್ಥನೆ. ಶಮಗ್ನಿರಗ್ನಿಭಿಸ್ಕರಚ್ಛನ್ನಸ್ತಪತು ಸೂರ್ಯ, ಶಂ ತಪತು ಸೂರ್ಯ. ಆ ಸೂರ್ಯ ಭಗವಂತನು ನಮಗೆ ತಾಪ ಮಾಡುವಂಥದ್ದು ಮಂಗಲಕರವಾಗಿಯೇ ಮಾಡಲಿ, ಅತಿ ದಗ್ಧ ಎಲ್ಲ ಮಾಡೋದು ಬೇಡ. ನೋಡ್ತಾ ಅಂದರೆ ಅಗ್ನಿ, ಸೂರ್ಯ, ಚಂದ್ರನನ್ನು ನಿಯಮನೆ ಮಾಡುವಂಥದ್ದು ಶನೈಶ್ಚರ. ಯಾವ ರೀತಿ ನಿಯಮನೆ ಮಾಡ್ತಾನೆ, ನಮಗೆ ಮಂಗಲಕರವಾಗಿ ನಿಯಮನೆ ಮಾಡುವಂಥದ್ದು ಶನೈಶ್ಚರ. ಇಂಥ ಮಹಾಮಂಗಲಕರ ಸ್ವರೂಪ ಮಂಗಲಮೂರ್ತಿ ಶನೈಶ್ಚರ ಅಂತ ಹೇಳ್ತಾ,
ಈ ಶನೇಶ್ವರನಿಗೆ ಪರ್ಯಾಯಗಳು ಸೌರಿ ಅಂತಲೂ, ನೀಲವಾಸಃ ಅಂತಲೂ, ನೀಲಾಂಬರ ಅಂತಲೂ, ಛಾಯಾತ್ಮಜ ಅಂತಲೂ, ಗ್ರಹನಾಯಕ ಅಂತ ಹೇಳುವಂಥದ್ದು. ಈ ನಾಮಗಳೆಲ್ಲನೂ ನಮಗೆ ಗೊತ್ತಾಗುವಂಥದ್ದು. ಯಾಕೆಂದರೆ ಇಲ್ಲಿವರೆಗೂ ನಾವು ನೋಡಿದ್ವಿ, ಸೂರ್ಯನ ಪುತ್ರ ಆಗಿರೋದ್ರಿಂದ ಇವನು ಸೌರಿ ಅಂತಲೂ, ಛಾಯನ ಮಗ ಆಗಿರೋದ್ರಿಂದ ಛಾಯಾತ್ಮಜ ಅಂತಲೂ, ಮತ್ತು ಇವನು ನೀಲವಾಸಃ ಅಂದರೆ ಇವನು ನೀಲಾಂಬರ ಅಂತ ಹೇಳುವಂಥ. ಇವನಿಗೆ ನೀಲವರ್ಣ ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಇಲ್ಲಿ ಒಂದು ರಹಸ್ಯ ಇದೆ. ಅದಕ್ಕೆ ನಾವು ನನ್ನ ವೇದವ್ಯಾಸರೇ ನವಗ್ರಹ ಸ್ತೋತ್ರ ಮಾಡ್ತಾ ಶನೇಶ್ವರನನ್ನು ಉದ್ದೇಶಿಸಿ ಸ್ತುತಿ ಮಾಡುವಾಗ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಅಂತ ಹೇಳ್ತಾರೆ. ಇದರ ಅರ್ಥ ಏನೆಂದರೆ, ನೀಲ ಯಾವುದಕ್ಕೆ ಸಂಕೇತ ಅಂದರೆ ಲೀನಕ್ಕೆ ಸಂಕೇತ. ಅದಕ್ಕೆ ನೀಲವರ್ಣ ಯಾರು? ಕೃಷ್ಣ. ಅದಕ್ಕೆ ಶನೇಶ್ವರನಿಗೂ ಒಂದು ಹೆಸರು ಏನು ಗೊತ್ತಾ? ಕೃಷ್ಣ ಅಂತ ಹೆಸರು. ಯಾಕೆಂದರೆ ಇವನು ಸ್ವಾಭಾವಿಕವಾಗಿ ಇವನ ವರ್ಣ ನೀಲವರ್ಣವಾಗಿರುವಂಥದ್ದು, ಅರ್ಥಾತ್ ಕೃಷ್ಣವರ್ಣವಾಗಿರುವಂಥದ್ದು. ಅದಕ್ಕೆ ನಾವು ನೋಡ್ತೀವಿ ಚಿತ್ರಗಳಲ್ಲಿ ನೀಲ ಮೇಘಶ್ಯಾಮ ಅಂತ ಹೇಳ್ತೀವಿ. ನೀಲ ಮೇಘಶ್ಯಾಮ ಅದು ಕೃಷ್ಣ ತತ್ವ, ಅದು ಕೃಷ್ಣವರ್ಣ. ಶನೇಶ್ವರಂದು ಇದೇ ವರ್ಣ. ಯಾಕೆಂದರೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಹೇಳೋ ರೀತಿ ಸಾಕ್ಷಾತ್ ಶ್ರೀಕೃಷ್ಣನ ಮಹಾ ಉಪಾಸಕ ಶನೇಶ್ವರ. ಇದಕ್ಕೆ ನಮಗೆ ಪ್ರಮಾಣ ಬ್ರಹ್ಮವೈವರ್ತ ಪುರಾಣ. ಯಾವಾಗಲೂ ಆ ಕೃಷ್ಣನಲ್ಲೇ ಧ್ಯಾನ ಮಾಡ್ತಾ ಇರ್ತಾನೆ, ಕೃಷ್ಣನಲ್ಲೇ ಲೀನ ಆಗಿರ್ತಾನೆ. ಕೃಷ್ಣನಲ್ಲೇ ಲೀನ ಆಗಿರೋದ್ರಿಂದ ಲೀನ ಉಲ್ಟ ಮಾಡಿ ನೀಲ ಆಗತ್ತೆ. ಅದಕ್ಕೆ ಇವನು ನೀಲಾಂಜನ ಅಂತ ಇವನಿಗೆ ಹೆಸರು, ನೀಲಾಂಬರ ಅಂತಲೂ ಇವನಿಗೆ ಹೆಸರು. ಮತ್ತು ನೀಲವಾಸಃ, ಅದಕ್ಕೆ ಇವನು ಧಾರಣೆ ಮಾಡುವಂಥದ್ದೆಲ್ಲನೂ ನೀಲವರ್ಣದ್ದೇ ರತ್ನಾಭರಣಗಳು ಅಂತ ಹೇಳುವಂಥದ್ದು. ಮತ್ತು ನೀಲ ಯಾವುದಕ್ಕೆ ಸಂಕೇತ ಅಂದರೆ ಕಾಲಕ್ಕೆ ಸಂಕೇತ. ಯಾಕೆಂದರೆ ನೀಲ ಲೀನ ಎಲ್ಲವೂ ಯಾವುದೇ ಲಯ ಆಗತ್ತೆ, ಕಾಲದಲ್ಲಿ ಲಯ ಆಗತ್ತೆ. ಅದಕ್ಕೆ ಇವನು ಕಾಲಚಕ್ರ ಪ್ರಣೇತಾರ ಶನೈಶ್ಚರ. ಇದು ರಹಸ್ಯ ಅಡಗಿರುವಂಥದ್ದು. ಅದಕ್ಕೆ ಶನಿ ಆರಾಧನೆ ಮಾಡೋದ್ರಿಂದ ಅದಕ್ಕೆ ಶನೈಶ್ಚರ. ಚರ ಅನ್ನೋದೇ ಕಾಲದ ಒಂದು ನಾಮ. ಚರ ಅಂದರೆ ಕಾಲದ್ದು ಒಂದು ನಾಮ. ಕಾಲಸ್ಯ ಪರಿಣಾಮೇನ, ಪರಿಣಾಮ ಅಂದರೆ ಚರ ಅಂತ ಅರ್ಥ. ಈಗ ಶನೈಶ್ಚರ ಅಂದರೆ ಚರ, ಕಾಲದಲ್ಲಿ ಯಾರು ಉತ್ಪತ್ತಿ ಮಾಡ್ತಾನೋ ಅವನು ಶನೈಶ್ಚರ. ಗೊತ್ತಾಯ್ತಾ? ಏನೋ ನಿಧಾನಕ್ಕೆ ಹೋಗುವವನು ಅಂತ ಅಷ್ಟೇ ಅಲ್ಲ. ನಿಧಾನಕ್ಕೆ ಹೋಗೋದ್ರಿಂದ ಏನು ನಮ್ಗೆ ಮಹಾ ಉಪಕಾರ ಮಾಡ್ತಾ ಇದ್ದಾನೆ. 2.5 ವರ್ಷ ಸಾಡೆ ಸಾತಿ ಅಂತ ಏನು ಹೇಳ್ತೀವೋ, 2.5 ವರ್ಷ ಅದು ಒಟ್ಟು 7.5 ವರ್ಷ ಆಗುವಂಥದ್ದು. ಅದೇ ಒಂದೊಂದು ರಾಶಿಯಲ್ಲೂ 2.5 ವರ್ಷಗಳ ಕಾಲ ಇವನು ವಾಸಿಸ್ತಾನೆ. ಅಂದರೆ ಇಷ್ಟು ದೀರ್ಘಕಾಲದಲ್ಲಿ ವಾಸಿಸಿ ನಮಗೆ ಉತ್ಪತ್ತಿ ಮಾಡುವಂತಹ ಒಬ್ಬನೇ ಗ್ರಹನಾಯಕ ಅವನು ಶನೈಶ್ಚರ. ಇದಕ್ಕಿಂತ ಮಹಾ ಅವಕಾಶ ನಮ್ಮ ಜೀವನ 120 ವರ್ಷಗಳಲ್ಲಿ 7.5 ವರ್ಷ ಉತ್ಪತ್ತಿ ಮಾಡುವಂತಹ ಮಹಾನಾಯಕ ಶನೈಶ್ಚರ. ಅದಕ್ಕೆ ಇವನು ಶನೈಶ್ಚರ. ಚರ ಅಂದರೆ ಕಾಲ ಅಂತ ಅರ್ಥ. ಶನೈ ಅಂದರೆ ಅತ್ಯಂತ ಉತ್ಪತ್ತಿ ಮಾಡುವಂತಹ ಕಾಲಸ್ವರೂಪನು ಶನೈಶ್ಚರ ಅಂತ ಅರ್ಥ. ಗೊತ್ತಾಗ್ತಾ ಇದೆಯಾ? ಈ ವಿಜ್ಞಾನ ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಕೇವಲ ಕಷ್ಟಕಾರಕ ಅನ್ನುವಂತಹ ವಿಜ್ಞಾನ ಅಲ್ಲ. ಯಾಕೆಂದರೆ ಪರಮಾತ್ಮ ಘೋರ ಅಘೋರ 2 ರೂಪದಲ್ಲೂ ಇರ್ತಾನೆ. ಘೋರ ಕೊಡುವಂಥದ್ದು ನಮ್ಮ ಹಿತಕ್ಕೋಸ್ಕರನೇ, ಅಘೋರವಾಗಿ ವ್ಯಕ್ತ ಆಗುವಂಥದ್ದು ನಮ್ಮ ಹಿತಕ್ಕೋಸ್ಕರನೇ ಅನ್ನೋ ಮಹಾ ತತ್ವ ಪ್ರತಿಪಾದನೆ ಮಾಡುವಂತಹ ಒಂದು ತತ್ವ ಶನೈಶ್ಚರ ತತ್ವ ಅಂತ ಹೇಳುತ್ತಾ, ಮತ್ತು ಇವನ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು ಅಂದರೆ ಇವನು ಪಶ್ಚಿಮ ಅಧಿಪತಿ. ಪೂರ್ವಕ್ಕೆ ಒಂದೊಂದು ದಿಕ್ಕುಗಳಿಗೂ ಒಂದೊಂದು ಗ್ರಹಗಳ ಅಧಿದೇವತೆ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಪೂರ್ವಕ್ಕೆ ಶುಕ್ರ ಅಧಿಪತಿ, ಆಗ್ನೇಯಕ್ಕೆ ಚಂದ್ರ ಅಧಿಪತಿ, ಈ ರೀತಿ ದಕ್ಷಿಣಕ್ಕೆ ಕುಜ, ನೈಋತ್ಯದಲ್ಲಿ ಮತ್ತೆ ನಮಗೆ ಸಿಗುವಂಥದ್ದು ರಾಹು ಅಧಿಪತಿ, ಪಶ್ಚಿಮಕ್ಕೆ ಶನೈಶ್ಚರ, ವಾಯವ್ಯಕ್ಕೆ ಕೇತು, ಉತ್ತರಕ್ಕೆ ನಮಗೆ ಗುರು, ಮತ್ತು ಈಶಾನ್ಯಕ್ಕೆ ಬುಧ, ಮತ್ತು ಮಧ್ಯದಲ್ಲಿ ನಮಗೆ ಸೂರ್ಯ ಭಗವಂತನು ಇರುವಂಥದ್ದು. ಆ ನಿಟ್ಟಿನಲ್ಲಿ ಪಶ್ಚಿಮ ದಿಕ್ ಅಧಿದೇವತೆ ಅಥವಾ ಪಶ್ಚಿಮ ದಿಗ್ ಗ್ರಹನಾಯಕ ಯಾರು ಅಂದರೆ ಅವನು ಸಾಕ್ಷಾತ್ ಶನೈಶ್ಚರ ಅಂತ ಹೇಳುವಂಥದ್ದು. ಮತ್ತು ಇವನು ತಮೋ ಗುಣ ಪ್ರಧಾನನಾಗಿರುವಂಥದ್ದು. ಮತ್ತು ಕಷಾಯ ರಸ ನೋಡಿ, 6 ರಸಗಳಲ್ಲಿ ಶನೈಶ್ಚರ ಯಾವ ರಸ ಪ್ರಧಾನ, ಯಾವ ರಸಕ್ಕೆ ಇವನು ಅಧಿದೇವತೆ ಅಂದರೆ ಕಷಾಯ ರಸಕ್ಕೆ ಇವನು ಅಧಿದೇವತೆ ಅಂತ ಹೇಳುವಂಥದ್ದು. ಇನ್ನು ದೋಷಗಳಲ್ಲಿ ಯಾವ ದೋಷ ಇವನು ಪ್ರಧಾನ ಅಂದರೆ ಇವನು ವಾತದೋಷ ಪ್ರಧಾನ. ಅದಕ್ಕೆ ವಾತವ್ಯಾಧಿಗಳಿಗೆಲ್ಲನೂ ಇವನೇ ಅಧಿನಾಯಕ. ಅದಕ್ಕೆ ವಾತವ್ಯಾಧಿ ನಿವಾರಣೆ ಆಗಬೇಕು ಅಂದರೆ ಶನೈಶ್ಚರನ ಆರಾಧನೆ ಅತ್ಯವಶ್ಯಕತೆ. ಯಾಕೆಂದರೆ ಕಷಾಯ ರಸ
ಅಧಿದೇವತೆ ಮತ್ತು ವಾತದೋಷ ಅಧಿದೇವತೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನೆಂದರೆ ಆಯುರ್ವೇದ ಮತ್ತು ಜ್ಯೋತಿಷ್ಯಕ್ಕೆ ಇರುವಂತಹ ಅವಿನಾಭಾವ ಸಂಬಂಧವನ್ನು ನಾವು ನೋಡುತ್ತಾ ಇರುವಂಥದ್ದು ಅಂತೇಳಿ. ಮತ್ತು ಮಕರ ಕುಂಭ ರಾಶಿ ಅಧಿಪತಿ, ಮಕರ ಮತ್ತು ಕುಂಭರಾಶಿ 12 ರಾಶಿಗಳಲ್ಲಿ ಮಕರ ಕುಂಭ ರಾಶಿಗಳಿಗೆ ಅಧಿದೇವತನಾಗಿ ಅಧಿಗ್ರಹನಾಯಕನಾಗಿ ಗೋಚರಿಸ್ತಾ ಇರುವಂಥವನೇ ಶನೈಶ್ಚರ. ಅಂದರೆ ತ್ರಿಗುಣಗಳಲ್ಲಿ ತಮೋಗುಣ ಅಧಿದೇವತೆ ಶನೈಶ್ಚರ, 6 ರಸಗಳಲ್ಲಿ ಕಷಾಯ ರಸಕ್ಕೆ ಅಧಿದೇವತೆ ಶನೈಶ್ಚರ, ಮತ್ತು ತ್ರಿದೋಷಗಳಲ್ಲಿ ವಾತದೋಷಕ್ಕೆ ಅಧಿದೇವತೆ ಅಧಿಗ್ರಹನಾಯಕ ಶನೈಶ್ಚರ ಅಂತ ಹೇಳುತ್ತಾ ಇರುವಂಥದ್ದು ಅಂತೇಳಿ. ಇಂಥ ಶನೈಶ್ಚರವನ್ನು ನಮಗೆ ಯಾವಾಗಲೂ ಮಂಗಲವನ್ನು, ಶುಭವನ್ನು, ಕಲ್ಯಾಣವನ್ನೇ ಮಾಡಲಿ. ಅದಕ್ಕೆ ಇವನು ವಾತದೋಷ ಮತ್ತು ವಾತರೋಗಗಳಿಗೆ ಅಧಿನಾಯಕ ಅಲ್ವಾ. ಅದಕ್ಕೆ ಇವನ ಹೆಸರುಗಳನ್ನು ನಾವು ಗಮನಿಸಿದ್ರು ಎಷ್ಟೊಂದು ವಾತವ್ಯಾಧಿಗೆ ಸಂಬಂಧಪಟ್ಟಿರುವಂಥ ಹೆಸರುಗಳೇ ಇದೆ. ಪಂಗುಹು ಅನ್ನೋದು ಇವನಿಗೊಂದು ಹೆಸರು, ಮತ್ತು ಬಂಗು ಅನ್ನುವಂತಹ ಒಂದು ರೋಗವೂ ಇರುವಂಥದ್ದು. ಮಂದಹ ಅನ್ನುವಂಥದ್ದು ಇವನಿಗೆ ಇನ್ನೊಂದು ಹೆಸರು. ಮತ್ತು ಗೃಧ್ರವಾಹನ ಅಂತ ಒಂದು ಹೆಸರು ಶನೈಶ್ಚರನಿಗೆ ಇರುವಂಥದ್ದು. ಈ ಗೃಧ್ರವತ ವಹತಿ ಇತಿ ಗೃಧ್ರಸಿ, ಗೃಧ್ರನ ಥರ ಯಾರು ನಡೀತಾನೋ ಅವನು ಗೃಧ್ರಸಿ. ಅದಕ್ಕೆ ಗೃಧ್ರಸಿ, ಪಂಗುಹು, ಗೃಧ್ರವಾಹನ ಇದೆಲ್ಲವೂ ಶನೈಶ್ಚರನಿಗೆ ಮತ್ತು ವಾತದೋಷಕ್ಕೆ ಇರುವಂತಹ ಅವಿನಾಭಾವ ಸಂಬಂಧವನ್ನು ತೋರಿಸ್ತಾ ಇರುವಂಥದ್ದು ಈ ನಾಮಗಳು ಅಂತ ಹೇಳುತ್ತಾ. ಮತ್ತು ನಮಗೆ ವಿಶೇಷವಾಗಿ ವೃಕ್ಷಗಳು, ಆ ವೃಕ್ಷಗಳಿಗೆ ಶನಿ ಯಾವ ವೃಕ್ಷಕ್ಕೆ ಅಧಿದೇವತೆ ಅಂದರೆ ಶಮಿ ವೃಕ್ಷಕ್ಕೆ ಅಧಿದೇವತೆ ಅಂತ ಹೇಳುತ್ತದೆ ಶಾಸ್ತ್ರ. ಒಂದೊಂದು ಗ್ರಹವು ಒಂದೊಂದು ವೃಕ್ಷಕ್ಕೆ ಅಧಿದೇವತೆ. ಅರ್ಕಮರ್ಕಾಯ ಅಂದರೆ ಅರ್ಕ ವೃಕ್ಷಕ್ಕೆ ಸೂರ್ಯನು ಅಧಿದೇವತೆ ಅಂತ ಹೇಳುವಂಥದ್ದು. ಪಲಾಶ ವೃಕ್ಷಕ್ಕೆ ಸೋಮಾಯ ಚಂದ್ರನು, ಖದಿರ ವೃಕ್ಷಕ್ಕೆ ಮಂಗಲ ಅಥವಾ ಕುಜ, ಅಪಮಾರ್ಗಕ್ಕೆ ಬುಧ, ಅಶ್ವತ್ಥಕ್ಕೆ ಗುರು, ಔದುಂಬರ ವೃಕ್ಷಕ್ಕೆ ಶುಕ್ರ, ಶಮಿಂ ಶನೈಶ್ಚರಾಯ ಶಮಿ ವೃಕ್ಷಕ್ಕೆ ಶನೈಶ್ಚರನು, ರಾಹುಂ ದೂರ್ವಾಯ ರಾಹು ದೂರ್ವ ವೃಕ್ಷಕ್ಕೆ, ಕೇತುಂ ಕುಶಾಯ ಕೇತು ಕುಶಕ್ಕೆ ಅಂತ ಹೇಳುವಂಥದ್ದು. ಇದು ವೃಕ್ಷ ಮತ್ತು ಶನೈಶ್ಚರನಿಗೆ ಸಂಬಂಧ ನಾವು ನೋಡಿದ್ರೆ ಶಮಿ ವೃಕ್ಷ. ಅದಕ್ಕೆ ಈ ಶಮಿ ಆರಾಧನೆ ಸಾಮಾನ್ಯ ಅಲ್ಲ. ನಾವು ಹೇಳ್ತೀವಿ ಶಮಿ ಶಮಯತೆ ಪಾಪಂ, ಅಲ್ಲಿ ನಾವು ಉದ್ದೇಶಿಸಿ ಹೇಳುವಾಗ ಸ್ತೋತ್ರ ಶಮಿ ಶಮಯತೆ ಪಾಪಂ. ಯಾಕೆಂದರೆ ಪಾಪಕರ್ಮದ ಪ್ರತಿಫಲವೇ ದುಃಖ ಸಂಕಷ್ಟಗಳು ಅಂತ ನಾವು ನೋಡ್ತಾ ಇದ್ದೀವಿ. ಇವಾಗ ಶನೈಶ್ಚರ ಏನು ಮಾಡ್ತಾನೆ, ಆ ಪಾಪಗಳನ್ನು ಕ್ಷಯ ಮಾಡ್ತಾ ಇದ್ದಾನೆ. ಅದಕ್ಕೆ ಶಮಿ ಶಮಯತೆ ಪಾಪಂ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೋಸ್ಕರ. ಶಮಿ ಶಮಯತೆ ಪಾಪಂ. ಮತ್ತೆ ಹೇಳುತ್ತೆ ರಾಮಸ್ಯ ಪ್ರಿಯಭಾಮಿನಿ, ರಾಮಸ್ಯ ಪ್ರಿಯದರ್ಶಿನಿ. ರಾಮ ಇದನ್ನು ನೋಡ್ತಾನೆ, ಆವಾಗ ರಾಮನಿಗೆ ಅತ್ಯಂತ ಮನಸ್ಸಿಗೆ ಹಿತ ಪ್ರಿಯ ಉತ್ಪತ್ತಿ ಆಗತ್ತೆ. ಅರ್ಜುನಸ್ಯ ಧನುರ್ಧಾರಿ, ಅಜ್ಞಾತವಾಸದಲ್ಲಿ ಪಂಚಪಾಂಡವರು ತಮ್ಮ ಧನಸ್ಸನ್ನು ಆಯುಧಗಳನ್ನು ಎಲ್ಲಿ ಇಟ್ಟಿದ್ರಪ್ಪ ಅಂದರೆ ಶಮಿ ವೃಕ್ಷದಲ್ಲಿ ಇಟ್ಟಿದ್ರಂತೆ. ಅದಕ್ಕೆ ಶಮಿ ಶಮಯತೆ ಪಾಪಂ ಅಂತೇಳಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳುವಾಗ ಶಮಿ ವೃಕ್ಷಕ್ಕೆ ಶನೈಶ್ಚರ ತತ್ವಕ್ಕೆ ರಾಮಾಯಣ ಮಹಾಭಾರತದಲ್ಲಿರುವಂತಹ ಸಂಬಂಧವನ್ನು ನಾವು ನೋಡಬಹುದು. ಮತ್ತು ಅದೇ ಭವಿಷ್ಯ ಪುರಾಣದಲ್ಲಿ ನಮಗೆ ಒಂದು ಶನೈಶ್ಚರ ಸ್ತೋತ್ರ ಕಾಣಿಸುತ್ತದೆ. ಸಾಕ್ಷಾತ್ತು ಧರ್ಮರಾಜ ಅರ್ಜುನ ಇಬ್ಬರೂ ಶನೈಶ್ಚರನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಅವಾಗ ಶನೈಶ್ಚರ ಪ್ರತ್ಯಕ್ಷ ಆಗಿ ನಿಮಗೆ ಈ ರಣಭೂಮಿಯಲ್ಲಿ ರಣಯುದ್ಧದಲ್ಲಿ ನಿಮಗೆ ವಿಜಯ ನಾನು ನೀಡುತ್ತೇನೆ ಅಂತ ಆಶೀರ್ವಾದ ಮಾಡಿ ವರವನ್ನು ಕೊಡುತ್ತಾನೆ. ಅಂದರೆ ಶನೈಶ್ಚರ ಎಷ್ಟು ದೊಡ್ಡ ಪ್ರಧಾನ ಪಾತ್ರ ವಹಿಸ್ತಾನೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಯಾಕೆಂದರೆ ಆ ಪಂಚಪಾಂಡವರು ಅರಣ್ಯವಾಸ ಮಾಡುವಾಗ ಅಜ್ಞಾತವಾಸ ಮಾಡುವಾಗ ಕಷ್ಟಗಳೆಲ್ಲ ಕೊಟ್ಟಿರುವಂಥದ್ದು ಶನೈಶ್ಚರನೇ. ಮತ್ತು ಆ ಶನೈಶ್ಚರ ಕೊಟ್ಟಿರುವಂಥದ್ದನ್ನು ಇವಾಗ ರಣಭೂಮಿಯಲ್ಲಿ ನಿಂತುಕೊಂಡಿರುವಾಗ ಧರ್ಮರಾಜ ಮತ್ತು ಅರ್ಜುನ ಪ್ರಾರ್ಥನೆ ಮಾಡಿದ್ರೆ ಶನೈಶ್ಚರನ ಅತ್ಯಂತ ಸುಪ್ರಸನ್ನನಾಗಿ ಅವರಿಗೆ ವರವನ್ನು ಕೊಟ್ಟು ವಿಜಯವನ್ನು ನೀಡುತ್ತಾನೆ. ಒಟ್ಟು ಮಹಾಭಾರತದಲ್ಲಿ ಪಾಂಡವರಿಗೆ ವಿಜಯ ಬಂದಿರೋದಕ್ಕೆ ಮತ್ತೊಂದು ಕಾರಣ ಯಾರು ಅಂದರೆ ಶನೈಶ್ಚರ ಅನ್ನುವಂಥದ್ದು ಭವಿಷ್ಯ ಪುರಾಣದಲ್ಲಿ ನಮಗೆ ವ್ಯಾಸರು ಸ್ಪಷ್ಟವಾಗಿ ಹೇಳುತ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ನಮಗೆ ಶನಿ ಧಾನ್ಯಗಳಿಗೆ ಯಾವ ಧಾನ್ಯದಲ್ಲಿ ಅವನು ಅಧಿದೇವತೆ ಅಂತ ಒಂದು ಪ್ರಶ್ನೆ ಹಾಕಿಕೊಂಡಲ್ಲಿ ತಿಲ, ಎಳ್ಳು, ಇದಕ್ಕೆ ಅವನೇ ಅಧಿದೇವತೆ ಅಧಿಗ್ರಹನಾಯಕ ಅಂತ ನಾವು ಹೇಳುವಂಥದ್ದು. ಅದಕ್ಕೆ ತಿಲ, ಒಂದೊಂದು ಗ್ರಹಗಳು ಒಂದೊಂದು ಧಾನ್ಯಗಳಿಗೆ ನಾಯಕರಾಗಿರ್ತಾರೆ. ಸೂರ್ಯನು ಗೋಧೂಮಕ್ಕೆ, ಚಂದ್ರನು ತಂಡುಲಕ್ಕೆ, ಆಡಕಕ್ಕೆ, ಕುಜನು ಅಂದರೆ ತೊಗರಿಬೇಳೆಗೆ, ಬುಧ ಹೆಸರುಬೇಳೆ ಮುದ್ಗ ಧಾನ್ಯಕ್ಕೆ, ಚಣಕ ಕಡಲೆಬೇಳೆಗೆ ಕಡಲೆಕಾಳಿಗೆ, ಗುರು
ಶುಕ್ರ ನಿಷ್ಪಾವ ಅವರೆಕಾಳಿಗೆ, ಶನಿ ತಿಲಧಾನ್ಯಕ್ಕೆ, ರಾಹು ಮಾಷ ಉದ್ದಿನ ಧಾನ್ಯಕ್ಕೆ ಬೇಳೆ ಮತ್ತು ಎರಡು ಬರುವಂಥದ್ದು ಕಾಳು, ಮತ್ತು ಕುಲರ್ಥಕ್ಕೆ ಅಂದರೆ ಹುರುಳಿ ಕಾಳಿಗೆ ಕೇತು. ಈ ನಿಟ್ಟಿನಲ್ಲಿ ನಾವು ತಿಲ ಧಾನ್ಯಕ್ಕೆ ಶನಿನೇ ಗ್ರಹನಾಯಕನು ಅಂತ ನಾವು ನೋಡಬಹುದಾಗಿರುವಂತಹ ಅಂಶ. ಮತ್ತು ನವರತ್ನಗಳಿಗೆ ನಾವು ಪ್ರಶ್ನೆ ಹಾಕಿಕೊಂಡಲ್ಲಿ ಮತ್ತು ರಸರತ್ನ ಸಮುಚ್ಚಯದಲ್ಲಿ ನಮಗೆ ಕಂಡುಬರುವಂಥದ್ದು ಏನೆಂದರೆ ನೀಲಾಂಜನ, ಏನು ನಾವು ಬ್ಲೂ ಸಫೈರ್ ಅಂತ ಕರಿತೀವೋ ಇಂಗ್ಲೀಷಲ್ಲಿ, ಆ ಬ್ಲೂ ಸ್ಟೋನ್ಗೆ ಅಧಿದೇವತೆ ಮತ್ತು ಶನಿನೇ ಆಗಿರುವಂಥದ್ದು. ಒಂದೊಂದು ರತ್ನಕ್ಕೂ ಒಬ್ಬೊಬ್ಬರು ಗ್ರಹಗಳು ನಾಯಕರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನೀಲಾಂಜನಕ್ಕೆ ಗ್ರಹನಾಯಕನು ಶನಿಯು ಅಂತ ಹೇಳುವಂಥದ್ದು. ಮತ್ತು ಶನಿವಾರದಂತೂ ಯಾರ್ಯಾರು ಜನ್ಮ ಸ್ವೀಕರಿಸಿದರೆ ಅವರ ಪ್ರಕೃತಿ ಹೆಂಗಿರುತ್ತೆ ಅಂತ ಶನಿ ಆ ಪ್ರಕೃತಿಯನ್ನು ತೀರ್ಮಾನ ಮಾಡುತ್ತಾನೆ. ಮತ್ತು ಇದೊಂದು ವಿಶೇಷ ಅಂಶ, ಆಯುರ್ವೇದದಲ್ಲಿ ಗೊತ್ತಿರಬೇಕಾಗಿರುವಂತಹ ಅಂಶ. ಅಂದರೆ ನಾವು ವಾತಲ, ಪಿತ್ತಲ, ಶ್ಲೇಷ್ಮಲ ಅಂತ ನಾವು ನೋಡುತ್ತೀವಿ, ಅಥವಾ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ನೋಡ್ತೀವಿ. ಮತ್ತು ಆ ಸಾತ್ವಿಕದಲ್ಲಿ ಬ್ರಾಹ್ಮ, ಹರ್ಷ, ಐಂದ್ರ, ಯಾಮ್ಯ, ವಾರುಣ ಮತ್ತು ಕೌಬೇರ್ಯ ಅಂತ ಇಷ್ಟೆಲ್ಲ ನೋಡುವಂಥದ್ದು. ರಾಕ್ಷಸ, ಪೈಶಾಚ ಇತ್ಯಾದಿಗಳು ರಾಜಸಿಕದಲ್ಲಿ, ವಾನಸ್ಪತಿ ಅನ್ನುವಂಥದ್ದೆಲ್ಲ ತಾಮಸಿಕದಲ್ಲಿ ನಾವು ನೋಡ್ತೀವಲ್ವ. ಅಷ್ಟೇ ಅಲ್ಲದೆ ಒಂದೊಂದು ವಾರದಲ್ಲಿ ಉತ್ಪತ್ತಿ ಆದರೆ ಯಾವ ರೀತಿ ಇರ್ತಾರೆ ಅನ್ನುವಂತಹ ಇನ್ನೊಂದು ಪ್ರಕೃತಿ ವಿಜ್ಞಾನ ಹೇಳುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಆ ನಿಟ್ಟಿನಲ್ಲಿ ಶನಿವಾರದಂದು ಯಾರು ಜನ್ಮ ಸ್ವೀಕರಿಸ್ತಾರೋ ಅವರು ಯಾವ ರೀತಿ ಇರ್ತಾರೆ ಅಂದರೆ ಅಲ್ಲಿ ಹೇಳ್ತಾರೆ, ತತ್ರ ಜಾತ ಫಲಂ ಕೃಶಃ ಸುವೇಶಃ ಕುಲಕೀರ್ತಿಹೀನೋ ಜ್ವರಾಯುತೋ ಮಧ್ಯಧನೋ ಅಂಗಹೀನಃ ತಮೋಗುಣಃ ಕ್ಲೇಶಕರೋ ನರಾಣ ಮಂದಸ್ಯವಾರ ಪ್ರಭವೋತಿ ಮಂದಃ ಅಂತ ಹೇಳುತ್ತದೆ. ಅಂದರೆ ಕುಶಃ ಅತ್ಯಂತ, ಯಾಕೆಂದರೆ ವಾತ ಪ್ರಧಾನ ಅಲ್ವಾ, ಅದಕ್ಕೆ ಇವನು ಕೃಶಃ. ಅಲ್ಲಿ ವಾತ ಪ್ರಕೃತಿ ಹೆಂಗಿರ್ತಾನೆ, ಕೃಶಃ ಅಂತಲೇ ಹೇಳುವಂಥದ್ದು. ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಆ ವಾತ ದೋಷಕ್ಕೆ ಅಧಿದೇವತೆ ಶನೈಶ್ಚರ ಅಂತ ಹೇಳಿರುವಂಥದ್ದು. ಆಯಿತಾ? ಸುವೇಶಃ, ಕುಲಕೀರ್ತಿಹೀನೋ, ಇದೇ ಮತ್ತೆ ವಾತ ಪ್ರಕೃತಿಯಲ್ಲೂ ಇದೇ ಪದಗಳನ್ನೇ ನಾವು ಗಮನಿಸ್ಬೋದಾಗಿರುವಂಥದ್ದು. ಮತ್ತು ಮಧ್ಯಂದನೋ, ಅತಿ ಶ್ರೀಮಂತನಾಗೇನೂ ಇರೋದಿಲ್ಲ, ಮಧ್ಯಂದಿನೋ, ಯಾಕಂದರೆ ಕರ್ಮಕಾರಕ. ಮತ್ತು ಇವನು ಏನಪ್ಪ ಶನಿವಾರದಂದು ಉತ್ಪತ್ತಿ ಆಗಿರೋನು ಇಷ್ಟೇನಾ, ಈ ರೀತಿಯೇ ಇರಬೇಕಂದ್ರೆ ಇದು ದೈವ. ಅವನ ಪೂರ್ವಜನ್ಮದ ಪಾಪ ಪ್ರತಿಫಲದಿಂದ ಶನಿವಾರದಂದು ಹುಟ್ಟಿದ, ಅದಕ್ಕೆ ಇವನು ಈ ರೀತಿ ಇರ್ತಾನೆ. ಮತ್ತು ಪುರುಷಕಾರ ಆಗಿರುವಂತಹ ಶನಿ ಆರಾಧನೆಯನ್ನೇ ಮಾಡಿದ್ರೆ ಮಧ್ಯಂಧನ ಅಲ್ಲ, ಉತ್ತಮ ಧನನೂ ಆಗುತ್ತಾನೆ, ಅದು ಪುರುಷಕಾರ. ಇದು ಗೊತ್ತಿರಬೇಕಾಗಿರುವಂತಹ ಅಂಶ. ಅಯ್ಯೋ ಏನಪ್ಪ ಅಂತ ಮೋಹ ಹೊಂದುವಂಥದ್ದಲ್ಲ. ಪೂರ್ವಜನ್ಮದಲ್ಲಿ ನೀನು ಮಾಡಿರುವಂತಹ ದುಷ್ಕರ್ಮಗಳ ಪ್ರತಿಫಲದಿಂದ, ಅರ್ಥಾತ್ ಪಾಪ ಕರ್ಮದ ಪ್ರತಿಫಲದಿಂದ ಶನಿವಾರದಂದು ಹುಟ್ಟಿದೆ, ಅದಕ್ಕೆ ನೀನು ಈ ರೀತಿ ಇದೆಯಾ, ನೀನು ಇದೇ ರೀತಿ ಇರಬೇಕು ಅಂತಲ್ಲ, ಇದರಿಂದ ಉತ್ತಮ ಅವಸ್ಥೆಗೂ ಹೋಗಬೇಕು. ಅದೇ ಅಲ್ವಾ ಶಾಸ್ತ್ರ ಇರುವಂಥದ್ದು, ಉದ್ಧರೇದಾತ್ಮನ ಆತ್ಮಾನಂ ಅವಸಾದಯೇತ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಹೇಳುತ್ತದಲ್ವಾ ಕೃಷ್ಣ ಭಗವದ್ಗೀತೆಯಲ್ಲಿ. ಈ ನಿಟ್ಟಿನಲ್ಲಿ ಇದು ದೈವ, ಇದಾದಮೇಲೆ ಪುರುಷಕಾರ ನಾವು ಮಾಡಿಕೊಳ್ಬೇಕಾಗಿರುವಂಥದ್ದು ಅನ್ನುವಂತಹ ಮಹಾತತ್ವ ಪ್ರತಿಪಾದನೆ ಮಾಡುವಂಥದ್ದು ಈ ವಾರ ಪ್ರಕೃತಿ ಅನ್ನುವಂಥದ್ದು ಅಂತ ಹೇಳ್ತಾ, ಇದು ಇಷ್ಟು ಶನೈಶ್ಚರನ ವೈಭವವು ನಮ್ಮ ಪುರಾಣ, ಇತಿಹಾಸ, ಶಾಸ್ತ್ರ ಮತ್ತು ಆಯುರ್ವೇದದಲ್ಲಿ ಇರುವಂಥದ್ದು, ಸನಾತನ ಧರ್ಮದಲ್ಲಿ ಇರುವಂಥದ್ದು ಅಂತ ಹೇಳ್ತಾ, ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಶ್ರೀ ಶನೈಶ್ಚರಾಯ ನಮಃ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣಮಸ್ತು, ಓಂ ತತ್ಸದ್ ಬ್ರಹ್ಮಾರ್ಪಣಮಸ್ತು. ಸ್ವಸ್ತಿ.